ಹಲೋ ಫ್ರೆಂಡ್ಸ್, ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ. ಇವತ್ತಿನ ವೀಡಿಯೋನಲ್ಲಿ ನೋಡ್ತಾ ಬಂದರೆ ತುಂಬ ಇಂಪಾರ್ಟೆಂಟ್ ವೀಡಿಯೋ, ಖಂಡಿತವಾಗ್ಲೂ ನೋಡಲೇಬೇಕು ಎಲ್ಲರೂ, ಯಾರೂ ಸ್ಕಿಪ್ ಮಾಡ್ಕೋಬೇಡಿ. ಇವತ್ತಿನ ವೀಡಿಯೋನಲ್ಲಿ ಹಲವಾರು ಜನ ಪ್ರಾಬ್ಲಮ್ ಏನಪ್ಪ ಅಂತಂದರೆ 2022-23 ಸ್ಕಾಲರ್ಶಿಪ್ಪು ರೈತ ವಿದ್ಯಾನಿಧಿ ಅಮೌಂಟ್ ಏನಿದೆಯಲ್ಲ, ಅದು ಹಲವಾರು ಜನಕ್ಕೆ ಸ್ಕಾಲರ್ಶಿಪ್ ಇನ್ನೂ ಕೂಡ ಸ್ಯಾಂಕ್ಷನ್ ಆಗಿಲ್ಲ. ಸ್ಯಾಂಕ್ಷನ್ ಆಗಿದೆ, ಆಗಿದ್ರೂ ಕೂಡ ಅಲ್ಲಿ ಏನು ಅಮೌಂಟು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದಿಲ್ಲ. DDO ಏನಿದ್ದಾರೆ ಅಪ್ರೂವಲ್ ಕೊಟ್ಟಿಲ್ಲ, ಇನ್ನೂ ಕೂಡ ವೇಟೆಡ್ ಅಂತಲೇ ತೋರಿಸ್ತಾ ಇದೆ. ಅದಕ್ಕೇನು ಪರಿಹಾರಪ್ಪ ಅಂತಂದರೆ, ನಿಮ್ಮ ಡಿಪಾರ್ಟ್ಮೆಂಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಇದ್ದರೆ ಆ ಡಿಪಾರ್ಟ್ಮೆಂಟ್ಗೆ ಹೋಗಬೇಕಲ್ಲಿ. ತಾಲೂಕಲ್ಲಿ ಇರುತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಮತ್ತು ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟು, ಮತ್ತು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ನಿಮ್ಮ ಕ್ಯಾಟಗರಿ ವೈಸಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ಆ ಡಿಪಾರ್ಟ್ಮೆಂಟ್ ಎಲ್ಲಿರುತ್ತೆ ಅಂತ ನೋಡಿಕೊಂಡು ಡಿಪಾರ್ಟ್ಮೆಂಟ್ಗೆ ಹೋಗಬೇಕಾಗುತ್ತೆ. ಅಲ್ಲಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ಯಾರಾದರೂ ಆಫೀಸರ್ಸ್ ಇರ್ತಾರೆ, ಆಫೀಸರ್ಸ್ನ ಭೇಟಿಯಾಗಿ ನಮ್ಮದು ಈ ರೀತಿ ಪ್ರಾಬ್ಲಮ್ ಇದೆ, 2 ವರ್ಷ ಆಯಿತು ಸ್ಕಾಲರ್ಶಿಪ್ ಇನ್ನೂ ಕೂಡ ಅಮೌಂಟ್ ಯಾಕೆ ನಮ್ಮ ಅಕೌಂಟಿಗೆ ಬಂದಿಲ್ಲ, ಏನು ಪ್ರಾಬ್ಲಮ್ ಅಂತ ಕೇಳಬೇಕಾಗುತ್ತೆ. ಕೇಳಿ ಹೋಗಿ ಅವ್ರಿಗೆ ಕೇಳಬೇಕಾಗುತ್ತೆ. 4-5 ಸ್ಟೂಡೆಂಟ್ಸ್ ಆದರೂ ಹೋಗಿ ಕೇಳಿ, ಒಬ್ಬರೇ ಆದರೆ ಏನು ಇಶ್ಯೂನ ಇದು ಮಾಡಿಬಿಟ್ಟು ಕಳಿಸ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಹೋಗಿ ಕೇಳಲೇಬೇಕು. ಯಾರ್ಯಾರು ಇಶ್ಯೂ ಇದೆ ಎಲ್ಲರೂ ಹೋಗಿ, ಒಬ್ಬರಂತಲ್ಲ ಎಲ್ಲರೂ ಕೂಡ ಹೋಗಿ ಇಶ್ಯೂ ಏನಿದೆ ಅವ್ರು ಕ್ಲಿಯರ್ ಮಾಡ್ತಾರೆ. 100% ಅವ್ರು ಏನು ಇಶ್ಯೂ ಇದೆ ಅದೆಲ್ಲ ಕ್ಲಿಯರ್ ಮಾಡ್ತಾರೆ. ಬಜೆಟ್ ಇಲ್ಲ ಅಂತ ಹೇಳ್ತಾರೆ. ನಾನು ಹಿಂದಿನ ವೀಡಿಯೋನಲ್ಲಿ ಕೂಡ ಅದೇ ಹೇಳಿದ್ದೆ. ಹಲವಾರು ಜನ ಅದೇ ಕೇಳ್ತಿದ್ದಾರೆ, ರೈತ ವಿದ್ಯಾನಿಧಿ ರೈತ ವಿದ್ಯಾನಿಧಿ ಬರುತ್ತಾ ಇಲ್ವ ಅಂತ. ಈ ವರ್ಷ ರೈತ ವಿದ್ಯಾನಿಧಿ ಬರುತ್ತಾ ಇಲ್ಲ ಅಂತ ಅದು ಕೂಡ ಕೇಳ್ತಾ ಇದ್ದಾರೆ. ನಾನು ಹೋದ ವರ್ಷ ಮಾತಾಡ್ತೀನಿ, ಮುಂದುಗಡೆ ಹೇಳ್ತೀನಿ ಈ ವರ್ಷ ರೈತ ವಿದ್ಯಾನಿಧಿ ಬರುತ್ತಾ ಇಲ್ವ ಅಂತ. ನಾನು ಇವಾಗ ವಾಟ್ಸಪ್ನಲ್ಲಿ ನೋಡಿದರೆ ಹಲವಾರು ಜನ ಗ್ರೂಪಲ್ಲಿ ಕೂಡ ಅದೇ ಮೆಸೇಜು, ಕಮೆಂಟಲ್ಲಿ ಕೂಡ ರೈತ ವಿದ್ಯಾನಿಧಿ ಅದ್ರ ಬಗ್ಗೆನೇ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ರೈತ ವಿದ್ಯಾನಿಧಿ ಸಲಂದೆ ಅಪ್ಡೇಟ್ನ ಕೊಡ್ತಾ ಬಂದಿದ್ದೀನಿ. ರೈತ ವಿದ್ಯಾನಿಧಿ ಈ ವರ್ಷ ಸ್ಕಾಲರ್ಶಿಪ್ ಹಲವಾರು ಜನಕ್ಕೆ ಸ್ಯಾಂಕ್ಷನ್ ಆಗ್ತಾಯಿದೆ. SC/ST ಸ್ಯಾಂಕ್ಷನ್ ಆಗ್ತಿದೆ. ಇನ್ನೂ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇನ್ನೂ ಅಪ್ಡೇಟ್ನ ಬಂದಿಲ್ಲ. ಹಲವಾರು ಕಮ್ಮಿ ಜನಕ್ಕೆ ಅಮೌಂಟ್ ಏನಿದೆ ಬಂದಿದೆ, ಇನ್ನೂ ವೇಟಿಂಗ್ನಲ್ಲಿದೆ. ಮೈನಾರಿಟಿ ಡಿಪಾರ್ಟ್ಮೆಂಟು, OBC ಕ್ಯಾಟಗರಿ, SC/ST ಕ್ಯಾಟಗರಿ ಅಮೌಂಟ್ ಏನಿದೆ ಸ್ವಲ್ಪ ಕಮ್ಮಿ ಬಂದಿದೆ. ಬಟ್ ಇನ್ನೂ ಕೂಡ ಹಲವಾರು ಜನಕ್ಕೆ ಇನ್ನೂ ಪೆಂಡಿಂಗ್ ಇದೆ. 7-8 ಲಕ್ಷ ಆದರೂ ಇನ್ನೂ ವೆರಿಫಿಕೇಷನ್ ಪೆಂಡಿಂಗ್ ಇದೆ. ಇನ್ನೂ ಪೆಂಡಿಂಗೇ ಇದೆ, ಅಮೌಂಟ್ ಸ್ಯಾಂಕ್ಷನ್ ಆಗೋದಲ್ಲ, ಅಮೌಂಟ್ ಇನ್ನೂ ವೆರಿಫಿಕೇಷನ್ನೇ ಪೆಂಡಿಂಗ್ ಇದೆ. ಅದಕ್ಕೆ ವೇಟ್ ಮಾಡ್ಕೊಳ್ಳಿ. ಇನ್ನೂ ಫೆಬ್ರವರಿ 15 ಲಾಸ್ಟ್ ಡೇಟ್ ಇದೆ, ಅಲ್ಲಿ ತನಕ ವೇಟ್ ಮಾಡ್ಕೊಳ್ಳಿ. ಸ್ಕಾಲರ್ಶಿಪ್ ಏನಿದೆ ಸ್ಯಾಂಕ್ಷನ್ ಆಗುತ್ತೆ 100%. ವೇಟ್ ಮಾಡ್ಕೊಳ್ಳಿ, ಲಾಸ್ಟ್ ಡೇಟ್ ಮುಗಿಯೋವರೆಗೂ ವೇಟ್ ಮಾಡ್ಕೊಳ್ಳಿ. ಈ ವರ್ಷ ಸ್ಕಾಲರ್ಶಿಪ್ ರೈತ ವಿದ್ಯಾನಿಧಿ ಅಮೌಂಟು ಹೋಗಿ ಕೇಳಿ, 100% ಅವ್ರ ಮಾಹಿತಿನ ಕೊಡ್ತಾರೆ, ನೀಡ್ತಾರೆ ಏನು ಪ್ರಾಬ್ಲಮ್ ಅಂತ. ಆಮೇಲೆ ನಮಗೆ ಮೆಸೇಜಲ್ಲಿ ಹೇಳಿ, ಇಲ್ಲ ಕಾಲ್ ಮಾಡಿ ಬೇಕಿದ್ದರೆ ಅವ್ರ ಜೊತೆ ನಾನು ಮಾತಾಡ್ತೀನಿ. ಮೊನ್ನೆ ಒಬ್ಬರು ಸ್ಟೂಡೆಂಟ್ ಕೂಡ ಕೇಳಿದರು ಯಾಕೆ ಈ ರೀತಿ ಪ್ರಾಬ್ಲಮ್ ಅಂತ. ಅವ್ರಿಗೆ ನನ್ನ ಕಾಲಲ್ಲಿ ಆಫೀಸರ್ ಕೂಡ ನನ್ನ ಕಾಲಲ್ಲಿ ಮಾತಾಡಿ ಕೂಡ ಇನ್ಫಾರ್ಮೇಷನ್ ಹೇಳಿದ್ದೀನಿ. ಅವರು ವೇಟ್ ಮಾಡ್ಕೊಳ್ಳಿ ಅಂತಂದರು. ರೈತ ವಿದ್ಯಾನಿಧಿ ಬಗ್ಗೆ ಅಲ್ಲ, ಈ ವರ್ಷ ಸ್ಕಾಲರ್ಶಿಪ್ ಬಗ್ಗೆ ಅವ್ರು ಕೇಳಿದರು, ಯಾಕೆ ಈ ರೀತಿ ತೊಂದರೆ ಇನ್ನೂ ಬಂದಿಲ್ಲ, 1 ಮಂತ್ ಆಯಿತು, ಇನ್ನೂ ಕೂಡ ವೇಟಿಂಗಲ್ಲಿದೆ. ಇಲ್ಲ ನಾವು ಪ್ರೊಸೆಸ್ ಮಾಡ್ತೀವಿ ಅಂತ ಅವ್ರು ಹೇಳಿದರು. ಮುಂದ್ಗಡೆ ಇನ್ನೂ ಹಲವಾರು ಜನ ಸ್ಟೂಡೆಂಟ್ಸ್ ಪೆಂಡಿಂಗ್ ಇದೆ, ಅದಕ್ಕೋಸ್ಕರ ನಾನು ಪ್ರೊಸೆಸ್ ಮಾಡ್ತೀನಿ ಅಂತ ಅವ್ರು ಹೇಳಿದರು. ಅದಕ್ಕೆ ಓಕೆ ಸರ್ ಅಂತ ನಾನು ಕಾಲ್ ಡಿಸ್ಕನೆಕ್ಟ್ ಮಾಡಿದೆ. ಅದಕ್ಕೋಸ್ಕರ ವೇಟ್ ಮಾಡ್ಕೊಳ್ಳಿ, ರೈತ ವಿದ್ಯಾನಿಧಿ ಅಮೌಂಟ್ ಏನಿದೆ ಬರುತ್ತೆ. ಹಲವಾರು ಜನ ಈ ವರ್ಷ ಮಿಸ್ಟೇಕ್ ಏನು ಮಾಡಿದ್ದಾರೆ ಅಂತಂದರೆ, ನಿಮ್ಮದು ಇನ್ಕಮ್ ಆ್ಯಂಡ್ ಕಾಸ್ಟ್ ಡೀಟೇಲ್ ಇರುತ್ತಲ್ಲ, ಅದು ಇನ್ಕಮ್ ಆ್ಯಂಡ್ ಕಾಸ್ಟ್ ಡೀಟೇಲು ವ್ಯಾಲಿಡ್ ಅಪ್ ಟು ಡೇಟ್ನ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ಅಲ್ಲಿ ವ್ಯಾಲಿಡ್ ಅಪ್ ಟು ಡೇಟ್ನ ಈ ವರ್ಷ ಮುಗಿದಿರುತ್ತೆ, ಇಲ್ಲ ಹೋದ ವರ್ಷ ಮುಗಿದಿರುತ್ತೆ. ಅದೇ ಡೈರೆಕ್ಟಾಗಿ ನೀವು ಅಪ್ಲೈನ ಮಾಡ್ಕೊಂಡು ಬಿಡ್ತಾರೆ. ಅದಕ್ಕೋಸ್ಕರ ಅದು ಕೂಡ ರಿಜೆಕ್ಟ್ ಆಗಿಬಿಟ್ಟು ಸ್ಕಾಲರ್ಶಿಪ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದು ಕೂಡ ಚೆಕ್ ಮಾಡ್ಕೊಳ್ಳಿ, ವ್ಯಾಲಿಡ್ ಅಪ್ ಟು ಡೇಟು. ನಾನು 4-5 ಸ್ಟೂಡೆಂಟ್ಸ್ ನೋಡಿದೆ, ಇನ್ಕಮ್ ಆ್ಯಂಡ್ ಕಾಸ್ಟ್ ಡೀಟೇಲ್ ಕೂಡ ಇದು ಇದೆ, ವ್ಯಾಲಿಡ್ ಅಪ್ ಟು ಡೇಟ್ ಮುಗಿದಿದೆ. 2022-23ರಲ್ಲಿ ಮುಗಿದ್ರು ಕೂಡ ಅಪ್ಲೈ ಮಾಡಿದ್ದಾರೆ. 1 ವರ್ಷ ಏನೋ ಅಕಸ್ಮಾತಾಗಿ ಅವನಿಗೆ ಸ್ಕಾಲರ್ಶಿಪ್ ಬಂದಿದೆ, ಈ ವರ್ಷ ಅದು ಮೆನ್ಷನ್ ಆಗಿದೆ, ಈ ಒಂದು ಇನ್ಕಮ್ ಕಾಸ್ಟ್ ಡೀಟೇಲ್ಸ್ ಇನ್ಕರೆಕ್ಟ್ ಇದೆ ಅಂತೇಳಿ. ಅದಕ್ಕೋಸ್ಕರ ಈ ವರ್ಷ ಸ್ಕಾಲರ್ಶಿಪ್ ಬರಲಿಲ್ಲ, ರಿಜೆಕ್ಟ್ ಆಯಿತು. ಮತ್ತೆ ಅಪ್ಲೈ ಮಾಡಿ ಅಂತ ಹೇಳ್ತಿದೆ. ಅದ್ರ ಕಡೆ ಮತ್ತೆ ಅಪ್ಲೈ ಮಾಡ್ತಾರೆ ಅವರು ಇವಾಗ. ಮತ್ತು ರೈತ ವಿದ್ಯಾನಿಧಿಗೆ ಎಲಿಜಿಬಿಲಿಟಿ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ಇವಾಗ ರೈತ ವಿದ್ಯಾನಿಧಿ ನೀವು ಅಪ್ಲೈ ಆಗಿರುತ್ತಲ್ಲ, ಅದಕ್ಕೆ ಎಲಿಜಿಬಿಲಿಟಿ ನಿಮ್ಮ ಫಾದರ್ ಮೇಲೆ, ನಿಮ್ಮ ತಂದೆ ಮತ್ತು ತಾಯಿ ಹೆಸರು ಮೇಲೆ ಏನಾದರೂ 1 ಎಕರೆ 2 ಎಕರೆ ಜಮೀನು ಏನಾದರೂ ಇತ್ತಪ್ಪ ಅಂತಂದರೆ ರೈತ ವಿದ್ಯಾನಿಧಿ ಅಪ್ಲೈ ಆಗುತ್ತೆ, ಸ್ಕಾಲರ್ಶಿಪ್ ಬರುತ್ತೆ. ನಿಮ್ಮ ತಂದೆ ತಾಯಿ ಹೆಸರಲ್ಲಿ ಹೊಲ ಏನಾದರೂ ಇರಲಿಲ್ಲ ಅಂದರೆ ₹1 ಕೂಡ ಬರೋದಿಲ್ಲ, ರೈತ ವಿದ್ಯಾನಿಧಿ ಸಹಾಯ ಅಂತ ಅದ್ರಗೋಸ್ಕರ ಇರೋದು, ಅದು ಬರುತ್ತೆ. ಅಲ್ಲಿ ಯಾರ್ಯಾರು ಅಮೌಂಟ್ ಶೋ ಆಗ್ತಿದೆಯಲ್ಲ ಅದು ಬರುತ್ತೆ. ಸ್ವಲ್ಪ ಮುಂದಿನ ವರ್ಷ ಆದರೂ ಬರ್ಬೋದು, ಸ್ವಲ್ಪ ಡಿಲೇ ಆಗ್ತಾ ಹೋಗ್ತಾ ಇದೆ. ಅದಕ್ಕೋಸ್ಕರನೇ ಅದು ನಿಮ್ಮ ತಂದೆ ತಾಯಿ ಹೆಸರು ಮೇಲೆ ಹೊಲ ಇದ್ದರೆ ಮಾತ್ರ ಬರುತ್ತೆ ರೈತ ವಿದ್ಯಾನಿಧಿ ಅಪ್ಲಿಕೇಶನ್ ಅದು. ಮತ್ತು ಇನ್ನೊಂದು ಹೇಳಿದ್ದೆ ನಾನು, ಇವಾಗ ಈ ವರ್ಷ ರೈತ ನಿಧಿ ಯಾರ್ಯಾರಿಗೆ ಎಲಿಜಿಬಿಲಿಟಿ ಇರುತ್ತೆ, ಇವಾಗ ಯಾರ್ಯಾರು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದೀರಲ್ಲ, ನಿಮ್ಗೆ ಯಾರಿಗೂ ರೈತ ವಿದ್ಯಾನಿಧಿ ಅಮೌಂಟ್ ಬರೋದಿಲ್ಲ. ಇನ್ನೂ ಯಾರು ಅಪ್ಲೈ ಮಾಡಿಲ್ಲ, ಲಾಸ್ಟ್ ಡೇಟ್ ಏನಿದೆ ಎಕ್ಸ್ಪೈರ್ ಆದಮೇಲೆ, ಸ್ಕಾಲರ್ಶಿಪ್ಪು ಫೆಬ್ರವರಿ 15 ಲಾಸ್ಟ್ ಡೇಟ್ ಇದೆ. ಅದು ಎಕ್ಸ್ಪೈರ್ ಆದ ನಂತರ 16ನೇ ತಾರೀಕು ಯಾರು ಅಪ್ಲೈ ಮಾಡ್ತಾರೆ ಅವರಿಗೆ ರೈತ ವಿದ್ಯಾನಿಧಿ ಎಲಿಜಿಬಿಲಿಟಿ ಆಗುತ್ತೆ. ಅದಕ್ಕೋಸ್ಕರ ನೀವು ರೈತ ವಿದ್ಯಾನಿಧಿ ಅಷ್ಟೇ ಬೇಕನ್ನೋರು ಈ ಡೇಟ್ ಎಕ್ಸ್ಪೈರ್ ಆದ ನಂತರ ಅಪ್ಲೈ ಮಾಡ್ಕೋಬೋದು. ಅದಕ್ಕೆ ರೈತ ವಿದ್ಯಾನಿಧಿ ಅಮೌಂಟ್ ಬರುತ್ತೆ. ಬಾಕಿ ಅಮೌಂಟ್ ನಿಮಗೆ ಫೀ ಕನ್ಸೆಷನ್ ಅಮೌಂಟ್ ಬರೋದಿಲ್ಲ. ಮತ್ತು ಇದು ಇನ್ನೊಂದು ಹಾಸ್ಟೆಲ್ ಫೀ ಅಮೌಂಟು ಡೌಟು ಬಂದರೆ ಬರುತ್ತೆ, ಇಲ್ಲಾಂದರೆ ಇಲ್ಲ, ಅವ್ರ ಮೇಲ್ಗಡೆಯಿಂದ ಅಪ್ರೂವಲ್ ಕೊಟ್ಟರೆ ಬರುತ್ತೆ. ಅದಕ್ಕೋಸ್ಕರ ಲಾಸ್ಟ್ ಡೇಟ್ ಇವಾಗ ಇದೇ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಹೇಳ್ತೀನಿ, ರೈತ ವಿದ್ಯಾನಿಧಿ
ಅದು ಒಂದು ಸಾರಿ ಎಲಿಜಿಬಿಲಿಟಿ ಇರುತ್ತೆ, ಒಂದೊಂದು ಸಾರಿ ಕ್ಯಾನ್ಸಲ್ ಮಾಡ್ತಾರೆ. ಹೋದ ವರ್ಷನೇ ಕ್ಯಾನ್ಸಲ್ ಮಾಡಿಟ್ರು ರೈತ ವಿದ್ಯಾನಿಧಿ ಅಮೌಂಟು. ಕೆಲವೊಬ್ರಿಗೆ ಬಂದಿದೆ, ಕೆಲವೊಬ್ರಿಗೆ ಬಂದಿಲ್ಲ. ಅದಕ್ಕೋಸ್ಕರ ಸ್ಕಾಲರ್ಶಿಪ್ನೇ ಅಪ್ಲೈ ಮಾಡ್ಕೊಳ್ಳಿ. ಹಲವಾರು ಜನ ರೈತ ವಿದ್ಯಾನಿಧಿ ಬರುತ್ತೆ ಅಂತ ಇನ್ನೂ ಕಾಯ್ತಿದ್ರೆ. ಈ ವರ್ಷ ಬರೋದಿಲ್ಲ ರೈತ ವಿದ್ಯಾನಿಧಿ. ಲಾಸ್ಟ್ ಡೇಟ್ ಮುಗಿದ ನಂತರನೇ ರೈತ ವಿದ್ಯಾನಿಧಿ ಎಲಿಜಿಬಲ್ ಇದ್ದರೆ ಮಾತ್ರ ಕೊಡ್ತಾರೆ, ಇಲ್ಲಾಂದರೆ ಕೊಡೋದಿಲ್ಲ ಅದು ಕೂಡ. ಅದಕ್ಕೋಸ್ಕರ SSPನ ಅಪ್ಲೈ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ ಫೆಬ್ರವರಿ 15 ತಾರೀಕು ತನಕ ಇನ್ನೂ ಇದೆ. ಬೇಗ ಯಾರ್ಯಾರು ಅಪ್ಲೈ ಮಾಡ್ಕೊಂಡಿಲ್ಲ ಅಪ್ಲೈ ಮಾಡ್ಕೊಳ್ಳಿ. ಈ ವರ್ಷ ಸ್ಕಾಲರ್ಶಿಪ್ ಏನಿದೆ ಆದಷ್ಟು ಬೇಗ ಸ್ಯಾಂಕ್ಷನ್ ಮಾಡ್ತಾರೆ. ಫೆಬ್ರವರಿ 15 ಇನ್ನೂ ಲಾಸ್ಟ್ ಡೇಟ್ ಇದೆ. ಲಾಸ್ಟ್ ಡೇಟ್ ಆಲ್ರೆಡಿ ಮುಗಿದ್ರೆ ಹಾಕ್ತಿದ್ರು, ಇನ್ನೂ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಿದ್ದಾರೆ. ಅದಕ್ಕೆ ಸ್ವಲ್ಪ ಅಪ್ಲಿಕೇಶನ್ಸ್ ಏನು ವೆರಿಫಿಕೇಷನ್ ಇದೆ ಪೆಂಡಿಂಗ್ ಆಗ್ತಾ ಹೋಗ್ತಿದ್ದಾರೆ. ಅದಕ್ಕೋಸ್ಕರ ವೇಟ್ ಮಾಡ್ಕೊಳ್ಳಿ. 100% ಅಮೌಂಟ್ ಏನಿದೆ ಬಂದೇ ಬರುತ್ತೆ. ಇನ್ನೂ ಮೈನಾರಿಟಿ ಇನ್ನೂ ಹಲವಾರು ಜನ ಏನಿದ್ರೆ 95% ಇನ್ನೂ ವೆರಿಫಿಕೇಷನೇ ಆಗಿಲ್ಲ. ಮೈನಾರಿಟಿ ಡಿಪಾರ್ಟ್ಮೆಂಟ್ ಹೇಳ್ತಿದ್ದೀನಲ್ಲ, ಇವಾಗ OBC ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೋ ಬರೀ 20% ಅಮೌಂಟ್ ಏನಿದೆ ಕ್ರೆಡಿಟ್ ಆಗಿದೆ. ಅದಕ್ಕೋಸ್ಕರ ಇನ್ನೂ ಮೈನಾರಿಟಿ 5% ಕೂಡ ಅಪ್ಡೇಟ್ ಆಗಿಲ್ಲ. ಅದಕ್ಕೋಸ್ಕರ ವೇಟ್ ಮಾಡ್ಕೊಳ್ಳಿ. ಮೈನಾರಿಟಿ ಸ್ಟೂಡೆಂಟ್ಸ್ ಯಾರು ಇದ್ದರೆ ನೋಡ್ತಿದ್ರೆ ಅವರು ಕೂಡ ವೇಟ್ ಮಾಡ್ಕೊಳ್ಳಿ, ಅಮೌಂಟ್ ಬರುತ್ತೆ. ಅವ್ರಿಗೆ ಹಾಸ್ಟೆಲ್ ಅಮೌಂಟ್ ಕೂಡ ಬಂದಿಲ್ಲ ಹಲವಾರು ಜನಕ್ಕೆ, ಮೈನಾರಿಟಿ ಸ್ಟೂಡೆಂಟ್ಸ್ಗೆ. ಇನ್ನು ಯಾರ್ಯಾರಿದ್ದರೂ ಅವರು ವೇಟ್ ಮಾಡ್ಕೊಳ್ಳಿ, ಅಮೌಂಟ್ ಏನಿದೆ ಬರುತ್ತೆ. ಫೀ ಕನ್ಸೆಕ್ಷನ್ ಅಮೌಂಟ್ ತೋರಿಸ್ತಿದ್ರೆ ಫೀ ಕನ್ಸೆಕ್ಷನ್ ಅಮೌಂಟ್ ಕೂಡ ಬರುತ್ತೆ. ವೇಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ವೀಕ್ನಲ್ಲಿ ಅಮೌಂಟ್ ಏನಿದೆ ಇದೇ ವೀಕ್ನಲ್ಲಿ ಬಂದರೆ ಫೀ ಕನ್ಸೆಕ್ಷನ್ ಅಮೌಂಟ್ ಬರುತ್ತೆ. ವೇಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಟಾಟಾ, ಬೈ ಬೈ.